ಸೊ ನಮಸ್ಕಾರ, ನಾನು ನಿಮ್ಮ ವೆಂಕಟರೆಡ್ಡಿ ಮಾತಾಡ್ತಿರೋದು. ಸೊ ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮದು ಲೇಔಟ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ಅದರಲ್ಲಿ ತುಂಬ ಕಾಮೆಂಟ್ಸ್ ನೋಡಿದ್ದೆ ನಾನು. ಏನಂತಂದರೆ ಇದು ಪ್ರಾಪರ್ ಅಪ್ರೂವಲ್ ಇದೆಯಾ, ಸೊ ಯಾವ ಥರ KHB ಜೊತೆ ಇದು ಮಾಡಿದ್ದಾರೆ, ಸೊ ಏನು ಅಂತ ಎಲ್ಲ ಡೀಟೇಲ್ಸ್ಗೆ ಅದರಲ್ಲಿ ತುಂಬ ಮೆಸೇಜಸ್ ಹಾಕಿದ್ರಿ. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು, ಈಗ ಈ ಪ್ರಾಜೆಕ್ಟು ರೆರಾ ರಿಜಿಸ್ಟರ್ ಆಗಿರೋದ್ರಿಂದ ಸೊ ನೀವು ಮುಂಚೆನೇ ರೆರಾ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಬರ್ಬೋದು. ಏನು ಡಾಕ್ಯುಮೆಂಟ್ಸ್ ಇದೆ, ಯಾವ ಅಪ್ರೂವಲ್ ಇದೆ, ಅಪ್ರೂವಲ್ ಪ್ಲ್ಯಾನ್ ಇದೆಯಾ, ಏನು ಅಂತೆಲ್ಲ ನೀವು ನೋಡ್ಕೊಂಬರ್ಬೋದು. ಅದು ಯಾವ ಥರ ಅಂದರೆ ಒಂದು ಸ್ಮಾಲ್ ಆಗಿ ನಿಮಗೆ ನಾನು ತೋರಿಸ್ಬಿಡ್ತೀನಿ ಯಾವ ಥರ ನೋಡ್ಬೋದು ಅದು ಅಂತ ಹೇಳ್ಬಿಟ್ಟು. ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಇಲ್ಲಿ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ಸೊ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ಪ್ರಾಜೆಕ್ಟ್ ನೇಮ್ ಅಂತ ಇರುತ್ತೆ. ಸೊ ಪ್ರಾಜೆಕ್ಟ್ ನೇಮಲ್ಲಿ ಹೋಗ್ಬಿಟ್ಟು ನೀವು ಉಪ್ಕಾರ್ KHB ಅಂತ ಹೊಡೆದ್ರೆ ನೋಡಿ, ಇಲ್ಲಿ ಉಪ್ಕಾರ್ KHB ಲೇಔಟ್ ಅಂತ ಅಲ್ಲೇ ಬಂತು ಆಲ್ರೆಡಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಅಂತ ಕೊಡಿ. ನೋಡಿ, ಸರ್ಚ್ ಕೊಟ್ಟಿದ್ದಾದಮೇಲೆ ನೀವು ಕೆಳಗಡೆ ಹೋದರೆ ಇಲ್ಲಿ ಓಪನ್ ಆಗಿದೆ ನೋಡಿ. ಇದು ಬಂದುಬಿಟ್ಟು ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ. ಸೊ ಇದೆಲ್ಲ ನಮ್ಮದು ರೆರಾ ಅದರಲ್ಲಿ ರಿಜಿಸ್ಟರ್ ಆಗಿರೋ ಪ್ರಾಜೆಕ್ಟ್ ಇದು. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಪ್ರಾಜೆಕ್ಟ್ ಡೀಟೇಲ್ಸ್ ಕೆಳಗಡೆ ಓಪನ್ ಆಗುತ್ತೆ, ಕ್ಲಿಯರಾಗಿ ಓಪನ್ ಆಗುತ್ತೆ. ಉಪ್ಕಾರ್ ಡೆವಲಪರ್ಸ್ ಅಂತ ಇದೆ. ಸೊ ಯಾರು ಮಾಡಿದ್ರು ಇಲ್ಲಿ KHB ಪ್ರಾಜೆಕ್ಟು. ಸೊ ನಿಮಗೆ ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ, ಯಾರು, ಯಾವ ಕಂಪನಿ, ಏನು ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಅದೇ ಥರ ಹೋಗ್ಬಿಟ್ಟು ಇಲ್ಲಿ ನೋಡಿ ಅಪ್ಲೋಡೆಡ್ ಡಾಕ್ಯುಮೆಂಟ್ಸಲ್ಲಿ ಹೋದರೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸು ಸಿಗುತ್ತಿಲ್ಲೇನೆ. ಸೊ ನೀವು ಏನೂ ವರಿ ಆಗೋಷ್ಟಿಲ್ಲ. ಆಲ್ರೆಡಿ ಇದರಲ್ಲಿ ಹೋಗ್ಬಿಟ್ಟು ನೀವು ಒಂದು ಸಾರಿ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಕೊಂಡು ಮತ್ತೆ ಬಂದು ಪ್ರಾಜೆಕ್ಟ್ ವಿಸಿಟ್ ಮಾಡಿ ನಿಮಗೆ ಸೈಟ್ ಸೆಲೆಕ್ಟ್ ಮಾಡಿಕೊಂಡು ಸೈಟ್ ಬುಕ್ಕಿಂಗ್ನ ಕಂಪ್ಲೀಟ್ ಮಾಡ್ಕೊಬೋದು. ಇದು ನಮ್ಮ ಪ್ರಾಜೆಕ್ಟ್ ಬಗ್ಗೆನೇ ಅಂತಲ್ಲ, ನೀವು ಎನಿ ಪ್ರಾಜೆಕ್ಟ್ ಬಗ್ಗೆ. ಸೊ ನೀವು ಯಾವುದೋ ಬೇರೆ ಲೇಔಟಲ್ಲಿ ಸೈಟ್ ನೋಡಿರ್ತೀರಾ. ಸೊ ಅದ್ರದ್ದು ಯಾವ ಥರ ಚೆಕ್ ಮಾಡೋದು ಅಂದರೆ, ಈ ರೆರಾದಲ್ಲಿ ರಿಜಿಸ್ಟರ್ ಆಗಿದ್ದರೆ ಪ್ರಾಜೆಕ್ಟು, ಇಲ್ಲಿ ಹೋಗ್ಬಿಟ್ಟು ಇವನ್ ಆ ಪ್ರಾಜೆಕ್ಟು ಡೀಟೇಲ್ಸ್ ಕೂಡ ನೀವು ನೋಡ್ಬೋದು. ಯಾವ ಡಾಕ್ಯುಮೆಂಟ್ಸ್ ಇದೆ, ಅಪ್ರೂವ್ಡ್ ಆಗಿದೆಯಾ, ಯಾವ ಅಪ್ರೂವಲ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದೊಂಥರ ನಿಮಗೆ ಬೆಟರ್ ನಾಲೆಡ್ಜ್ ಇರುತ್ತೆ ಬಿಫೋರ್ ಗೋಯಿಂಗ್ ಟು ಸೈಟ್ ವಿಸಿಟ್.